ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಒಟ್ಟು 29 ಕರವೇ ಕಾರ್ಯಕರ್ತರಿಗೆ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಜನವರಿ 10ರವರೆಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗುತ್ತೆ. ದೇವನಹಳ್ಳಿ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಲಾಗಿದೆ. ತಡರಾತ್ರಿ ನಾರಾಯಣಗೌಡರನ್ನ ಬಂಧಿಸಿದ್ದಾರೆ. ಕನ್ನಡ ಪರವಾದಂತ ನಾಡಪರವಾದಂಥ ಹೋರಾಟವನ್ನು ಹತ್ತಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ. 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ. 31 ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀವಿ, ಎಸಿತೀವಿ. ಕರ್ನಾಟಕ ಇದು ಕರ್ನಾಟಕ. ಇಲ್ಲಿ ಆಡಳಿತ ಭಾಷೆ ಕನ್ನಡ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇವರೇ ಮಾಡಿದಂಥ ಕಾಯ್ದೆ, ಏನು ಕಾಯ್ದೆ ಮಾಡಿದ್ರಿ? ಶೇಕಡ ನಾಮಫಲಕದ 60 ಭಾಗ ಕನ್ನಡದಲ್ಲಿ ಇರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ. ಮರ್ತು ಬಿಟ್ರ? ಇವತ್ತು ಅವನು ಯಾವನೋ ಮಾಲಪೇಶ್ಯ ಅವನೇನು ಕೊಟ್ಟ ನಿಮಗೆ? ಅವನಿಗೆ 100 ಜನ ಪೊಲೀಸ್ ವ್ಯವಸ್ಥೆಯನ್ನು ಕೊಟ್ಟು ಅವನ್ನ ಬಂದೋಬಸ್ತ್ನಲ್ಲಿ ಇಡ್ತಿರಲ್ಲ, ಅವನಿಗೆ ಬಂದೋಬಸ್ತ್ ಮಾಡಿ ರಕ್ಷಣೆ ಮಾಡ್ತಿರಲ್ರಿ. ಕನ್ನಡ ನಾಮಫಲಕ ಹಾಕ್ತಾ ಇದ್ದಂಥ ಮಾಲಾಪೇಶ್ಯವನ್ನ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಿರಲ್ರಿ. ಕನ್ನಡದ ಹೋರಾಟಗಾರನ ನಡೆಸ್ಕೊಳ್ಳೋ ರೀತಿ ನೀತಿ ನಿಮಗೆ ಗೊತ್ತಿದೆಯೇನ್ರಿ? ನಾವೇ ನಮ್ಮ ಮನೆಗಾಗಿ ಹೋರಾಟ ಮಾಡ್ತಾ ಇದ್ದೀವ? ಕನ್ನಡದ ನೆಲ ಜಲ, ನಮ್ಮ ಭಾಷೆ, ನಮ್ಮ ಜನರ ಬದುಕು ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಾವ್ಯಾರೂ ಸಹ ನಮ್ಮ ಸ್ವಂತಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಏನು ನೋಡಿ, ಯಾರಿಗೂ ಸರಿಯಾದಂಥ ಇಲ್ಲಿ ಸುಮಾರು ಜನ ಪಾಪ ಆರೋಗ್ಯ ಸರಿ ಇಲ್ಲ. ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿಯಾದ ಚಿಕಿತ್ಸೆ ಮಾಡಿಸ್ಬೇಕಾಯ್ತು, ಮಾಡಿಸ್ಲಿಲ್ಲ. ನೆನ್ನೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಈಗ ನಮ್ಮ ಮನೆಯಿಂದ ಒಂದು ಗಂಜಿ ತಂದುಕೊಟ್ರು, ಗಂಜಿ ಕುಡ್ದಿದ್ದೀನಿ ನಾನು. ಗೊತ್ತಾಯ್ತಾ? ಇಂಥ ದೌರ್ಜನ್ಯ, ಯಾರೋ ಕಳ್ಳರನ್ನ, ಡಕಾಯಿತ್ರನ್ನ, ದರೋಡೆಕೋರನ್ನ, ಭಯೋತ್ಪಾದಕರ ಥರ ನಮ್ಮ ಮೇಲೆ ಇವರು ವರ್ತಿಸ್ತಾರೆ ಅಂದರೆ ಆ DCP ತಕ್ಷಣ ನಾನು ಪರಮೇಶ್ವರಿಗೆ ಹೇಳ್ತಾ ಇದ್ದೀನಿ, ಪರಮೇಶ್ವರವರೇ, ಇಂಥ ಆಫೀಸವ್ರನ್ನ ಏನು ಮಾಡಬೇಕು ಅಂದರೆ ನೀರು ನೆರಳು ಸಿಗಬಾರ್ದು ಅಂಥ ಕಡೆ ತೊಗೊಂಡೋಗಿ ಹಾಕ್ಬೇಕು. ಅದನ್ನು ಹಾಕೋ ಕೆಲಸ ಮಾಡಿ. ಇಲ್ಲಾಂದರೆ ನಿಮ್ಮ ಮನೆ ಮುಂದೆನೂ ಬಂದು ಕೂತ್ಕೋತೀವಿ. ಇವತ್ತು ಯಾರು ನಮ್ಮ ನ್ಯಾಯಾಧೀಶರು ಕೇಳ್ತಾ ಇದ್ರು, ಇವ್ರನ್ನ ಬಂಧಿಸ್ಬೇಕಾದ್ರೆ ಇವ್ರ ಮನೆಗೆ ಮಾಹಿತಿ ಕೊಟ್ಟಿದ್ದೀರಾ? ಕಾನೂನು ಹೇಳುತ್ತೆ, ಯಾರನ್ನೇ ಬಂಧಿಸ್ಬೇಕಾದ್ರೆ ಅವರ ಮನೆಯ ಕುಟುಂಬದ ಯಾರಿಗೂ ಒಬ್ಬರಿಗೆ ನೀವು ಸುದ್ದಿ ಮುಟ್ಟಿಸ್ಬೇಕು. ಇವರು ಯಾರಿಗೂ ಹೇಳಲಿಲ್ಲ. ನಮ್ಮನ್ನು ಕರ್ಕೊಂಡೋದ್ರು, ಏನು ಮೆಡಿಕಲ್ ಚೆಕಪ್ ಮಾಡ್ತೀವಿ ಅಷ್ಟೇ ಅಂತ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿ ಇವತ್ತು ರಾತ್ರಿ ಎಲ್ಲ ಸುತ್ತಿಸಿ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ರ್ ಮನೆಗೆ ತಂದು ನಮ್ಮನ್ನು ಒಪ್ಪಿಸಿ ಈಗ JC ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೇನು ಈ ಜೈಲೆಲ್ಲ ಏನು ಹೊಸ್ತಲ್ಲ. ನಾನು ಉದ್ದಕ್ಕೂ ಎಲ್ಲ ಜೈಲುಗಳು ನೋಡ್ಕೊಂಬಂದವನು. 35 ವರ್ಷ ಹೋರಾಟದ ಹಾದಿಯಲ್ಲಿ ನಾನು ಜೈಲು ಬೇಲು ಅವೇನು ಹೊಸ್ತೇನಲ್ಲ. ಇರಲಿ, ಅವರಿಗೆ ಕೇಂದ್ರದಲ್ಲಿ ಚರ್ಚೆ ಆಗ್ತಾ ಇದೆ ಅಂತೆ. ಕೇಂದ್ರದಲ್ಲಿ ಚರ್ಚೆ ಆದರೆ ನಿಮ್ಗೇನ್ರಿ? ನಿಮಗೆ ಸ್ವಾಭಿಮಾನ ಇಲ್ವಾ ರೀ? DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಿಮಗೆ ಸ್ವಾಭಿಮಾನ ಇಲ್ವೇನ್ರಿ? ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ನಾಡಲ್ಲಿ ಬಂದವರು ಕನ್ನಡವನ್ನು ಕಲಿಬೇಕು, ಕನ್ನಡದ ನಾಮಫಲಕ ಹಾಕಬೇಕು. ನೀವು ಹೇಳ್ಕೊತೀರಿ ನಮ್ಮದು ಕನ್ನಡ ಪರ್ವ ಸರ್ಕಾರ, ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೊತೀರಲ್ರಿ. ಯಾವುದ್ರಿ ಬೂಟಾಟಿಕೆ ಇದೆಲ್ಲ? ಬೂಟಾಟಿಕೆ ಸರ್ಕಾರನ ನಿಮ್ಮದು? ಯಾವುದು ಸೀಮೆಗೆ ನಿಮ್ಮ ಕನ್ನಡ ಪ್ರೇಮ? ಯಾವುದು ನಿಮ್ಮದು ಕನ್ನಡದ ಕಳಕಳಿ? ಬರೇ ಬೂಟಾಟಿಕೆ ಹಾಡಬೇಡ್ರಿ, ಇದರಿಂದ ಏನೂ ಆಗೋದಿಲ್ಲ. ಗೊತ್ತಾಯ್ತರಾ?
ಸೊ ನೀವು ಹೋರಾಟ ಕರೆ ಕೊಟ್ಟಾಗ ನಾರಾಯಣಗೌಡರು ನಡೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಡಿ ಕೆ ಅವರೇ ಹೇಳಿದ್ರು. ಹೌದು. ಇವಾಗ ಅದೇ ಸರ್ಕಾರ ನಿಮ್ಮನ್ನು ಬಂಚುವಂತ ಕೆಲಸ ಮಾಡಿದ್ದಾರೆ. ಹೌದು 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 ಸರ್ಕಾರ ಹೇಳಿದ್ರು. ಸಿದ್ದರಾಮಯ್ಯನವರು ಒಂದು ಜಾಹೀರಾತು ಹಾಕಿ ಅವರು ಟ್ವೀಟ್ ಮಾಡಿದ್ರು ಸಿದ್ದರಾಮಯ್ಯನವರು. ಹೌದು, ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ಕನ್ನಡ ಇರಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಸಹ ಅದನ್ನು ಒಪ್ಕೊಂಡ್ರು. ಈಗ ಇವ್ರಿಗೆ ಏನಾಯ್ತು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.